ಕಥೆಯಿಂದ ಸ್ವಲ್ಪ ಡೈವರ್ಟ್ ಆಗಿ ಬರೋಣ ಸ್ನೇಹಿತರೆ. ಪೂರಿ ಜಗನ್ನಾಥ್ ಸೀರೀಸಲ್ಲಿ ಇದ್ದೀನಿ, ದಯವಿಟ್ಟು ಹಿಂದಿನ ವಿಡಿಯೋ ಒಂದ್ಸಲಿ ನೋಡಿ, ಇಲ್ಲಾಂದ್ರೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ ಸ್ನೇಹಿತರೆ. ಮುಖ್ಯ ಕಥೆಯಿಂದ ಸ್ವಲ್ಪ ಹೊರಭಾಗಕ್ಕೆ ಬಂದರೆ ಸ್ವಯಂ ಎಲ್ಲವೂ ಕೃಷ್ಣನ ಆಧಾರಿತವಾಗಿ ನಡೆಯುತ್ತೆ. ಒಂದು ಹುಲ್ಕಡ್ಡಿ ಜರುಗಬೇಕಾಗಿದ್ದರೂ ದೇವರ ಅನುಮತಿ ಇಲ್ಲದೆ ಜರುಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ ಸ್ನೇಹಿತರೆ. ಆಗಿದ್ದ ಮಾತ್ರೆಗೆ ಕೃಷ್ಣನ ವಿಗ್ರಹವನ್ನು ಅಪೂರ್ಣ ಮಾಡಿ ಬಿಟ್ಟೋಗ್ಲಿಕ್ಕೆ ಸ್ವಯಂ ಕೃಷ್ಣ ಬಿಟ್ಬಿಟ್ನಾ ಅನ್ನೋದು ನಿಮ್ಮ ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಸೇಮ್ ಕುತೂಹಲವಾದ ಪ್ರಶ್ನೆ ನಂದು ಸ್ನೇಹಿತರೆ. ಅದಕ್ಕೊಂದು ಹಿಂದಿನ ಕಥೆ ಇದೆ ಸ್ನೇಹಿತರೆ, ಆ ಕಥೆಯನ್ನು ನಿಮಗೆ ತಿಳಿಸಿ ಹೇಳ್ತೀನಿ. ಮೋಸ್ಟ್ ಪ್ರೊಬಬಲಿ ಪೂರಿ ಜಗನ್ನಾಥ್ನ ಪ್ರೀತಿಸೋರಿಗೆ, ಕೃಷ್ಣನ ಪ್ರೀತಿಸೋರಿಗೆ ಈ ಕಥೆ ಗೊತ್ತಿರಲಿಕ್ಕಿಲ್ಲ ಸ್ನೇಹಿತರೆ. ಏನು ವಿಚಾರ ಅಂದರೆ, ಒಂದು ದಿನ ದ್ವಾರಕಾಲಿದ್ದಂಥ ಕೃಷ್ಣನ ಯಾವಾಗಲೂ ಬರ್ಸಾನದ ಬಗ್ಗೆ, ಅವನ ಬೃಂದಾವನದ ಸವಿ ನೆನಪುಗಳ ಬಗ್ಗೆ ಯಾವಾಗಲೂ ಪದೇ ಪದೇ ಹೇಳ್ತಾನೆ ಇರ್ತಾನೆ, ನೆನಪಿಸ್ಕೊಳ್ತಾನೆ ಇರ್ತಾನೆ. ಆಗ ಅಲ್ಲಿನ ಅವನ ಸ್ನೇಹಿತರು ಅಂದರೆ ದ್ವಾರಕಾದಲ್ಲಿ ಇರ್ತಾನಲ್ಲ, ದ್ವಾರಕಾ ಬೇರೆ ಮತ್ತು ಬೃಂದಾವನ ಬೇರೆ ಸ್ನೇಹಿತರೆ. ದ್ವಾರಕಾದಲ್ಲಿ ಅವನ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರ್ತಾನೆ, ಬೃಂದಾವನದಲ್ಲಿ ಅವನ ಏನು ಪೋಲಿ ಆಟಗಳಿತ್ತು, ಆ ರಾಧೆ ಜೊತೆ ಕಳೆದಂಥ ಸಮಯ ಇತ್ತು, ಅದನ್ನು ಪ್ರತಿ ಬಾರಿ ಎಂಜಾಯ್ ಮಾಡ್ತಿರ್ತಾನೆ. ಆಗ ಕೇಳ್ತಾರೆ, ಏನು ನಿನ್ನ ಸ್ಟೋರಿಗಳು ಹೇಳಪ್ಪ ಅಂತ ಅವನ ಫ್ರೆಂಡ್ಸ್ ಅಂದರೆ ಕೃಷ್ಣನ ಸ್ನೇಹಿತರು ಯಾರಿರ್ತಾರೆ ಅಥವಾ ಕೃಷ್ಣನ ಅಕ್ಕಪಕ್ಕ ಇದ್ದ ರಾಜರು ಯಾರಿರ್ತಾರೆ ಅವ್ರು ಕೇಳ್ತಾರೆ. ಇಲ್ಲ ಅಂದ್ಬಿಟ್ಟು